ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಮನೆ ಕನಕಪುರ ರೋಡ್ ಅಲ್ಲಿ ಬರುವಂತಹ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, KSIT ಕಾಲೇಜು, ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್, ಕನಕಪುರ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್ ಗೆ ತುಂಬಾ ಹತ್ತಿರದಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಬನಶಂಕರಿ BDF ಪ್ರಾಪರ್ಟಿ ಆಗಿರುವಂತಹ ಈ ಮನೆನೆ. ಇದು BDF ಪ್ರಾಪರ್ಟಿ ಆಗಿದೆ. ಸೌತ್ ಗೇಟ್, ಈಸ್ಟ್ ಡೋರ್ ಬರುತ್ತೆ. ಕನಕಪುರ ರೋಡ್ಗೆ ತುಂಬಾ ಹತ್ರದಲ್ಲಿ ಕಟ್ಟಿರುವಂತಹ ಮನೆ ಈ ಪ್ರಾಪರ್ಟಿ BDF ಪ್ರಾಪರ್ಟಿ ಆಗಿದೆ. ಈಗ ಎಕ್ಸಾಕ್ಟ್ ನಾನು ಕಾರ್ ಪಾರ್ಕಿಂಗ್ ಅಲ್ಲಿ ಇದ್ದೀನಿ. ಕೆಳಗಡೆ ಫುಲ್ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರೋದ್ರಿಂದ ಆರಾಮಾಗಿ 2 ಕಾರ್ಗಳ ಜೊತೆಗೆ 5-6 ಟೂ ವೀಲರ್ ಕೂಡ ನಾವು ನಿಲ್ಸ್ಕೋಬಹುದು, ಅಷ್ಟು ಜಾಗ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಒಂದು ಗೇಟ್ ಓಪನ್ ಆಗಿದೆಯಲ್ಲ, ಅದು ಬಂದು ನಮಗೆ ವಾಕಿಂಗ್ ಗೇಟ್ ಇದೆ. ಇದು ಬಂದು ನಮಗೆ ವೆಹಿಕಲ್ ಗೇಟ್ ಇದೆ. ಜಸ್ಟ್ ಏನಾದ್ರು ಕಾರ್ ಏನಾದ್ರು ನಾವು ತಗೋಬೇಕು, ನಿಲ್ಸ್ಬೇಕು ಅಂದ್ರೆ ಈ ಗೇಟ್ ನ ಓಪನ್ ಮಾಡಬೇಕಾಗುತ್ತೆ. ಈ ಗೇಟ್ ಹೆವಿ ಗೇಜ್ ಅಲ್ಲಿ MS ಗ್ರಿಲ್ ವರ್ಕ್ ಆಗಿದೆ. ಜೊತೆಗೆ ಪೆಂಡ್ರಾಮೆಟಿಕ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಜೊತೆಗೆ ಒಂದು ಶೂ ರ್ಯಾಕ್ ಕೂಡ ನಮಗೆ ಒಂದು ಪ್ರಾವಿಷನ್ ಮಾಡಿ ಇಟ್ಟಿರುವಂತದ್ದು. UPS ಪಾಯಿಂಟ್ ಈ ಕಡೆ ಬರುತ್ತೆ, ಗ್ಯಾಸ್ ಪ್ರಾವಿಷನ್ ಈ ಕಡೆ ಬರುತ್ತೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. 10K ಕೆಪಾಸಿಟಿ ಇರುವಂತಹ ಸಂಪ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ಗಳಿಗೆ ಈ ಪೋರ್ಷನ್ ಫುಲ್ ನಮಗೆ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ತುಂಬಾ ಈಸಿ ಅಂತಾನೆ ಹೇಳ್ಬೋದು. ಜೊತೆಗೆ ಈ ಪಾರ್ಕಿಂಗ್ ಅಲ್ಲಿ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. 1/2 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇದು ಜಸ್ಟ್ ಒಂದು ಕಾಮನ್ ಬಾತ್ರೂಮ್. ಇನ್ ಕೇಸ್ ಪಾರ್ಕಿಂಗ್ ಅಲ್ಲಿ ಏನಾದ್ರು ಫಂಕ್ಷನ್ ಏನಾದ್ರು ಆದ್ರೆ, ಇಲ್ಲ ಡ್ರೈವರ್ ಗಳಿಗೆ ಅನದರ್ ಪರ್ಸನ್ಸ್ ಗಳಿಗೆ ಏನಾದ್ರು ಯೂಸ್ ಮಾಡಬಹುದು ಅಂದ್ರೆ ಈ ಕಾಮನ್ ಬಾತ್ರೂಮ್ ನ ಯೂಸ್ ಮಾಡಬಹುದು. ಇಷ್ಟು ಗ್ರೌಂಡ್ ಫ್ಲೋರ್ ಅಲ್ಲಿ ಬಂದಿರುವಂತಹ ಅಕಾಮಿಡೇಷನ್. ಬನ್ನಿ ವೀಕ್ಷಕರೇ, ಲಕ್ಸುರಿ ಆಗಿ ಬಿಲ್ಡ್ ಆಗಿರುವಂತಹ ಮನೆನ ನೋಡೋಣ. ಹೈ-ಫೈ ಆಗಿ ವರ್ಕ್ ಆಗಿದೆ. ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ಏನು ವರ್ಕ್ ಯಾವ್ದು ನಮ್ಗೆ ಪೆಂಡಿಂಗ್ ಇಲ್ಲ. ಅಷ್ಟು ಕ್ಲೀನ್ ಆಗಿ ವರ್ಕ್ ಗಳನ್ನ ಕಂಪ್ಲೀಟ್ ಮಾಡಿ ನಮ್ಗೆ ಕೊಟ್ಟಿರುವಂತದ್ದು. ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ ನೋಡಿ, ಸೂರ್ಯನ ಬಾಗ್ಲು ಅಂತಾರೆ. ಡೋರ್ ಅಲ್ಲೂ ಕೂಡ ನಮ್ಗೆ ಒಂದು ಸೂರ್ಯದು ಲೋಗೋ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಇನ್ನ ಈ ಸ್ಟೇರ್ ಕೇಸ್ ಕಡೆ ನೋಡ್ಬೋದು, ವಾಲ್ ಗಳಿಗೆಲ್ಲ ವೆಟ್ರೋಫೆಟಲ್ಸ್, ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್. ವುಡ್ ಎಲ್ಲ ಬಂದು ನಮ್ಗೆ ಟೀಕ್ ನ ಯೂಸ್ ಮಾಡಿದ್ದಾರೆ. ಡೋರು ಈಸ್ಟ್ ಫೇಸಿಂಗ್ ಆಗಿದೆ. ಮನೆ ಒಳಗಡೆ ಎಂಟ್ರಿ ಆದ್ರೆ ನಮ್ಮನ್ನ ಸ್ಪೇಷಿಯಸ್ ಆಗಿರುವಂತಹ ಸಭಾಂಗಣ, ಲಿವಿಂಗ್ ರೂಮ್, ಹಾಲು ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳುತ್ತೆ. ಆರಾಮಾಗಿ L ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು, ಅಷ್ಟು ಜಾಗ ಇಲ್ಲಿ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ನೋಡಬಹುದು ಬ್ರಾಂಡೆಡ್ ಫ್ಯಾನ್, ಕಂಪನಿ ಫಿಟ್ಟಿಂಗ್ ಆಗಿರುವಂತಹ ಫ್ಯಾನ್ ನಮ್ಗೆ ಆಲ್ರೆಡಿ ಈ ಪೋರ್ಷನ್ ಅಲ್ಲಿ ರೆಡಿ ಇರೋದು. ಜೊತೆಗೆ 2 ಝೂಮರ್ ಲೈಟ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಇಲ್ಲೂ ಒಂದು ಫ್ಯಾನ್ಸಿ ಲೈಟ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ವಿತ್ POP ವರ್ಕ್ ಎಲ್ಲ ಇದೆ ನೋಡಿ. ಹಿಂಗಿದೆ, ಲೈಟ್ ಜಾಸ್ತಿ ಆದ್ರೆ ಫ್ಲಿಕ್ಕರ್ ಆಗೋಗುತ್ತೆ. ಓಕೆ, ಲವ್ಲಿ ಆಗಿ ಬಂದಿದೆ ಅಂತ ಹೇಳಿದ್ನಲ್ಲ, ಈ ತರ ಇದೆ ನೋಡಿ. ಸಖತ್ತಾಗಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು, ತುಂಬಾ ಚೆನ್ನಾಗಿದೆ. ಇದು ಟಿವಿ ಕ್ಯಾಬಿನೆಟ್, ದೊಡ್ಡದಾಗಿರುವಂತಹ ಟಿವಿ ಕ್ಯಾಬಿನೆಟ್, ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಜಾಗ ನಮ್ಗೆ ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಹಿಂದಗಡೆ ನಮ್ಗೆ ಚಾರ್ಕೋಲ್ ಶೀಟ್ ನ ಯೂಸ್ ಮಾಡಿರುವಂತದ್ದು. ಕೆಳಗಡೆ 4 ಡ್ರೈಯರ್ ಬಾಕ್ಸ್ ಗಳು, ಒಂದು ಐಟಮ್ಸ್ ಇಟ್ಕೊಳ್ಳೋಕೆ, ಇಲ್ಲಿ ವಿತ್ ಸ್ಟೋರೇಜ್ ಒಂದು ಬಾಕ್ಸ್ ಪ್ರಾವಿಷನ್ ಕೂಡ ನಮ್ಗೆ ಮಾಡಿರುವಂತದ್ದು. ಇನ್ನ ಈ ಸ್ಟೇರ್ ಕೇಸ್ ಕೆಳಗಡೆ ಏನ್ ಸ್ಪೇಸ್ ಇದೆ, ಅಲ್ಲೂ ಚಿಕ್ಕದಾಗ ಒಂದು ಇಂಟೀರಿಯರ್ ವಿತ್ ಸ್ಟೋರೇಜ್ ಸ್ಪೇಸ್ ಗೆ ಕೂಡ ನಮ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಮೇನ್ ಏನು ಅಂದ್ರೆ L ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಕುತ್ಕೊಳ್ಳುವಷ್ಟು ಜಾಗ ಈ ಹಾಲಲ್ಲಿ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ನೋಡಿ, ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ಜಾಗನ ವೇಸ್ಟ್ ಮಾಡಿಲ್ಲ. ಎಷ್ಟು ಕ್ಲೀನ್ ಆಗಿ ನೀಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ವಿತ್ ಅವಾಗ್ಲೇ ನೋಡಲ್ಲ ಆ ಸ್ಟೋರೇಜ್, ಈ ಪೋರ್ಷನ್ ಅಲ್ಲೂ ವಿತ್ ಸ್ಟೋರೇಜ್ ಒಂದು ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ. ಮತ್ತೆ ಇಲ್ಲಿ 2 ಬ್ಯಾಂಬೋ ಬ್ಯಾಸ್ಕೆಟ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. 2 ಬ್ಯಾಂಬೋ ಬ್ಯಾಸ್ಕೆಟ್, ಇದು 2 ಬ್ಯಾಂಬೋ ಬ್ಯಾಸ್ಕೆಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಎಕ್ಸಾಕ್ಟ್ ಸೌತ್ ಈಸ್ಟ್ ಅಲ್ಲಿ ಬರುತ್ತೆ. ಅಗ್ನಿಮೂಲೆ ತಕ್ಕನಂಗೆ ಕಿಚನ್ ಪ್ರಾವಿಷನ್ ಮಾಡಿದ್ದಾರೆ. ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಮಾಡ್ಯುಲರ್ ಕಿಚನ್ ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ ಗಳಿಗೆ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ರಿಫ್ಲೆಕ್ಟ್ ಅಂದ್ರೆ ಇಲ್ಲಿ ನಮ್ಗೆ ಟ್ರಾನ್ಸ್ಪರೆಂಟ್ ಇರುವಂತಹ ಗ್ಲಾಸಿಕ್ ಡೋರ್ ಗಳನ್ನ ಇಟ್ಟಿರುವಂತದ್ದು. ಒಳಗಡೆ ಐಟಮ್ಸ್ ಗಳನ್ನ ಇಟ್ಕೊಂಡ್ರೆ ಕೂಡ ನಮ್ಗೆ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ. ವಿತ್ ಸಾಫ್ಟ್ ಕ್ಲೋಸಿಂಗ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಚಿಮ್ಮಿಗೆ ಪಾಯಿಂಟ್, ಆಕ್ವಾಗಾರ್ಡ್ ಗೆ ಪಾಯಿಂಟ್, ಪ್ರತಿಯೊಂದಕ್ಕೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ವಿತ್ ಸ್ಟೋರೇಜ್ ಬಾಕ್ಸ್, ಅದ್ರ ಕೆಳಗಡೆ ವಿತ್ ಪ್ರೊಫೈಲ್ ಲೈಟ್ ಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಇದೆ. ಈ ಪೋರ್ಷನ್ ಅಲ್ಲಿ ಎಲ್ಲಾ ರೀತಿಯ ಬಾತ್ರೂಮ್ ಫಿಟ್ಟಿಂಗ್ಸ್ ಗಳು ನಮ್ಗೆ ಕಂಪ್ಲೀಟ್ ಆಗಿದೆ. ವಿತ್ ಮಿರರ್ ಆಪ್ಷನ್ ಗಳು ಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇನೆ, ನಾವು ವಾಮ್, ವೈಟ್, ಆಫ್ ಎಲ್ಲ ಬೇಕಾದ್ರೆ ಮಾಡ್ಕೊಬಹುದು. ಆ ತರ ಪ್ರಾವಿಷನ್ ಒಂದು ಮಾಡಿರುವಂತದ್ದು. ಮೇಲ್ಗಡೆ ಯೂಸ್ ಮಾಡಿರೋ ಸ್ಟೋರೇಜ್ ಎಲ್ಲ ಟ್ರಾನ್ಸ್ಪರೆಂಟ್ ಗ್ಲಾಸ್ ಗಳನ್ನ ಹಾಕೊಟ್ಟಿರೋಂಥದ್ದು ನೋಡಿ. ಈ ತರ ಇದೆ ಒಳಗಡೆ.
ಸಖತ್ತಾಗಿ ಬಂದಿದೆ. ಲುಕ್ ಮಾತ್ರ ಆಸಮ್ ಇದೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಈ ಕಿಚನ್ ಬ್ಯಾಕ್ ಸೈಡ್ ಅಲ್ಲಿ ಯುಟಿಲಿಟಿ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಇದು ಯುಟಿಲಿಟಿ, ಆರಾಮಾಗಿ ಡಿಶ್ ವಾಶ್ ಇಟ್ಕೊಬಹುದು ಅಷ್ಟು ಪ್ರಾವಿಷನ್ ಮಾಡಿದ್ದಾರೆ. ವಾಲ್ಗಳಿಗೆ ವೆಟರ್ ಫೆಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಇಲ್ಲಿ ಗ್ರಿಲ್ ವರ್ಕ್, ಸೇಫ್ಟಿ ಮೆಜಲ್ಲಿ ಗ್ರಿಲ್ ವರ್ಕ್ ಕೂಡ ಆಗಿದೆ. ಜೊತೆಗೆ ಒಂದು ಕಾಮನ್ ಬಾತ್ರೂಮ್. ಈ ಕಾಮನ್ ಬಾತ್ರೂಮ್ಗೆ ಇದು ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಂಪೌಂಡ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೆ 2x4 ವೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ. ಬಟ್ ಹಾಲೋ ಕಿಚನ್ ಡೈನಿಂಗ್ ಅಂತೂ ಅಲ್ಟಿಮೇಟ್ ಆಗಿ ಬಂದಿದೆ. ಸೂಪರ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಇಲ್ಲೊಂದು ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಮ್ಗೊಂದು ಸ್ಟೋರೇಜ್ ಬಾಕ್ಸ್ ತರ ಒಂದು ಕೊಟ್ಟಿರುವಂತದ್ದು, ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇಲ್ಲಿ ಪೂಜಾ ಮನೆ, ಕ್ವಾರ್ಟ್ಸ್ ಗ್ರಾನೈಟ್ 3 ಬಾಕ್ಸ್ಗಳು. ಸ್ವಲ್ಪ ಹೈಟ್ ಅಲ್ಲಿ ಇದೆ. ಆರಾಮಾಗಿ ಕುತ್ಕೊಂಡ್ರೆ ನಾವು ಕುತ್ಕೊಳ್ಳೋ ಅಷ್ಟು ತಲೆ ಭಾಗದಲ್ಲಿ ದೇವ್ರನ್ನ ನೋಡ್ಬೋದು. ಅಷ್ಟು ಕ್ಲೀನ್ ಆಗಿ ಪ್ರಾವಿಷನ್ ಮಾಡಿದ್ದಾರೆ. ಗ್ಲಾಸಿ ಡೋರು, ಟೀ ಕುಡ್ ಫ್ರೇಮು, ಮೇಲ್ಗಡೆ ಕೂಡ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. LED ಲೈಟ್ ಗಳು ನೋಡಿ ಎಷ್ಟು ಹಾಕಿದ್ದಾರೆ, ಚೆನ್ನಾಗಿದೆ. ಇದು ಕಿಚನ್ ಪ್ಲಸ್ ಡೈನಿಂಗ್ ನಮಗೆ ಕಮೆಂಟ್ ಬರುತ್ತೆ. ಮತ್ತೆ ಕಾಮನ್ ಬಾತ್ರೂಮ್ ಮತ್ತೆ ಒಂದು ಯುಟಿಲಿಟಿಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಫ್ರಿಡ್ಜ್ ಗೆ ಈ ಪೋರ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿರುವಂತದ್ದು ವಿತ್ ಪಾಯಿಂಟ್ ಇದೆಯಲ್ಲ, ಅದು ಫ್ರಿಡ್ಜ್ ಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಕಂಪ್ನಿ ಫಿಟ್ಟಿಂಗ್ ಗಳಾಗಿರುವಂತಹ ಫ್ಯಾನು, ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಜಾಗ್ವಾರ್ ಐಟಮ್ಸ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಎಲ್ಲಾ ರೀತಿಯ ವರ್ಕ್ಗಳು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಲೈಟಿಂಗ್ ಅಂತೂ ಅದ್ಭುತವಾಗಿ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಇನ್ನರ್ ಸ್ಟೇರ್ ಕೇಸ್ ಗೆ ಯೂಸ್ ಮಾಡಿರೋದು ಗ್ರಾನೈಟ್ ಇದೆಯಲ್ಲ, ಇದು ನಮಗೆ ಲಪತ್ರ ಗ್ರಾನೈಟ್ ಆಗಿದೆ. ಟೈಲ್ಸ್ ಯೂಸ್ ಮಾಡಿಲ್ಲ ಇವರು, ಗ್ರಾನೈಟ್ ಚೆನ್ನಾಗಿದೆ ನೋಡಿ. ಸ್ಟೇರ್ ಕೇಸ್ ವರ್ಗು ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ರೆ, ಸ್ಟ್ಯಾಂಡಿಂಗ್ ಸ್ಲ್ಯಾಬ್ ಅಲ್ಲಿ ನಮಗೆ ಗ್ರಾನೈಟ್ ಸಾಫ್ಟ್ ಗ್ಲಾಸಿ ಇರುವಂತಹ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಎಕ್ಸಾಕ್ಟ್ ಕುಬೇರನ್ ಮೂಲೆ, ಈ ಕುಬೇರನ್ ಮೂಲೆಯಲ್ಲಿ ಕೂಡ ನಮ್ಗೆ ಒಂದು ಕಿಂಗ್ ಸೈಜ್ ಕಾಟ್ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಫುಲ್ ಇಂಟೀರಿಯರ್ ವರ್ಕ್ ಕೂಡ ಕಂಪ್ಲೀಟ್ ಆಗಿ ಪ್ರೊಫೈಲ್ ಲೈಟ್ ನ ಹಂಗೆ ತಗೊಂಡೋಗಿದ್ದಾರೆ. ಈ ಪೋರ್ಷನ್ ಅಲ್ಲಿ 2-way ಗ್ಲಾಸ್ ನ ಹಾಕಿರುವಂತದ್ದು. ಅಂದ್ರೆ ಔಟ್ರು ಇನ್ನರ್ನ ಕಾಣಿಸೋದಿಲ್ಲ ಅಂತ ಗ್ಲಾಸ್ ನ ಈ ಪೋರ್ಷನ್ ಅಲ್ಲಿ ವಿಂಡೋಗೆ ಯೂಸ್ ಮಾಡಿರುವಂತದ್ದು. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಇಲ್ಲೂ ಕೂಡ ನಮಗೆ ಫ್ಯಾನ್ ಫಿಟ್ ಆಗೋಗಿದೆ. ಟಿವಿ ಕ್ಯಾಬಿನೆಟ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ನೋಡಿ ದೊಡ್ಡದಾಗಿ ಕೊಟ್ಟಿದ್ದಾರೆ, ದೊಡ್ಡದಾಗಿ ಬಂದಿದೆ ಡ್ರೆಸ್ಸಿಂಗು. ಡ್ರಾಯರ್ ಬಾಕ್ಸ್ ಗಳಿಗೂ ಕೂಡ ಸೂಪರ್ ಆಗಿ ಮಾಡಿದ್ದಾರೆ. ಆರಾಮಾಗಿ ಒಂದು 2 ಚೇರ್ ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಬಾಲ್ಕನಿ ಪ್ರಾವಿಷನ್ ವಿತ್ ಟಫಾನ್ ಗ್ಲಾಸ್ ಎಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನು ವಾಲ್ಗಳಿಗೆ ಮೇಂಟೆನೆನ್ಸ್ ಗೋಸ್ಕರ 2x4 ವೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಡ್ರೆಸ್ಸಿಂಗು ಅಲ್ಟಿಮೇಟ್ ಚೆನ್ನಾಗಿದೆ. ಇಲ್ಲೂ ಕೂಡ ಅಷ್ಟೇ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಒಂದು ಬಾಕ್ಸ್ ಗಳು ಮಾಡಿದಾರೆ. ಅದು ಕೂಡ ಡೋರ್ಗಳು ನಿಮಗೆ ಟ್ರಾನ್ಸ್ಪರೆಂಟ್ ಮಾಡಿರುವಂತದ್ದು. ವೀಕ್ಷಕರೇ, ಈಗ ಕ್ಲೀನ್ ಆಗಿ ಗೊತ್ತಾಗುತ್ತೆ ನೋಡಿ ಬಾತ್ರೂಮ್ ಫಿಟ್ಟಿಂಗ್ ಅಂದ್ರೆ ಯಾವ ತರ ಕಾಣಿಸುತ್ತೆ ಅಂತ. ವಾಲ್ ಮೌಂಟೆಡ್ ಕಮೋಡ್ ಜಾಗ್ವಾರ್, ಇಲ್ಲೆಲ್ಲ ಡ್ರೈ ವಾಟರ್ ಜಾಗ್ವಾರ್, ಮೇಲ್ಗಡೆ ಫುಲ್ ಕೊಳಾಯಿಗಳು, ಮತ್ತೆ ಗೀಸರ್ ಪ್ರಾವಿಷನ್, ಶವರ್, ಮತ್ತೆ ಹ್ಯಾಂಡ್ ವಾಶ್ ಕೂಡ ನಮ್ಗೆ ಇಲ್ಲಿ ಜಾಗ್ವಾರ ಯೂಸ್ ಮಾಡಿರುವಂತದ್ದು. ಕೊಳಾಯನ್ನ ಜಾಗ್ವಾರ್ ಯೂಸ್ ಮಾಡಿದ್ದಾರೆ. ಸಖತ್ತಾಗಿದೆ. ಇಲ್ಲಿ ಹ್ಯಾಂಡ್ ವಾಶ್ ಕೆಳಗಡೆ ವಿತ್ ಸ್ಟೋರೇಜ್ ಕೂಡ ನಾವು ಇಟ್ಕೋಬಹುದು. ಅದು ಶೆಲ್ಫ್ ಟೈಪ್ ಅಲ್ಲಿ ಏನಾದ್ರು ನಾವು ಇಟ್ಕೋಬಹುದು. ಆ ತರನೇ ಪ್ರಾವಿಷನ್ ಮಾಡಿದ್ದಾರೆ. ಅಲ್ಟಿಮೇಟ್ ಆಗಿ ಬಂದಿದೆ. ಸೂಪರ್ ಆಗಿದೆ. ಚೆನ್ನಾಗಿ ಕೆಲಸ ಮಾಡ್ಕೊಟ್ಟಿದ್ದಾರೆ. ಲವ್ಲಿ ಆಗಿದೆ. ಇದ್ರ ಆಪೋಸಿಟ್ ಅಲ್ಲಿ ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಾಟ್ ಕೊಟ್ಟಿಲ್ಲ, ಬಟ್ ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಇಲ್ಲೂ ಕೂಡ ನಮ್ಗೆ ಟಿವಿ ಕ್ಯಾಬಿನೆಟ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ 2 ವಿಂಡೋಗಳನ್ನ ಕೊಟ್ಟಿರುವಂತದ್ದು. ಇಲ್ಲೂ ಅಷ್ಟೇ 2 ಸ್ಲೈಡಿಂಗ್ ಡೋರ್, ಟೋಟಲ್ 3 ಸ್ಲೈಡಿಂಗ್ ಡೋರ್ ಬರುತ್ತೆ. ಒಂದು ಡಮ್ಮಿ ಅಂದ್ರೆ ಒಳಗಡೆ ಹೋಗೋದಕ್ಕೆ, ಬಾತ್ರೂಮ್ ಹೋಗೋದಕ್ಕೆ. 2 ಸ್ಲೈಡಿಂಗ್ ಡೋರ್ ಬಂದ್ಬಿಟ್ಟು ಡ್ರೆಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ, ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಪ್ಲಸ್ ಇಂಟೀರಿಯರ್ ವರ್ಕು. ಇಲ್ಲಿ ಹೇಳಿದ್ನಲ್ಲ 2 ವಿಂಡೋ ಕೊಟ್ಟಿರುವಂತದ್ದು. ಈ ಡೋರ್ ಓಪನ್ ಮಾಡಿದಷ್ಟು ನಮಗೆ ಬರೋದೆ ಡ್ರೆಸ್ಸಿಂಗ್ ಮಿರರ್. 2 ಡ್ರಾಯರ್ ಬಾಕ್ಸ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಅಟ್ಯಾಚ್ ಬಾತ್ರೂಮ್. ಇಲ್ಲೂ ಸೇಮ್ ಹ್ಯಾಂಡ್ ವಾಶ್ ಗಳನ್ನು ಕೊಟ್ಟಿದ್ದಾರೆ ನೋಡಿ. ಸಖತ್ತಾಗಿದೆ. ಫ್ಲೋರ್ ಮೌಂಟೆಡ್ ತರ ಬರುತ್ತೆ ನಮ್ಗೆ. ಸೂಪರ್ ಆಗಿದೆ. ಈ ತರ ಇದೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ಫ್ಯಾನು, ಗೀಸರ್, ಗೀಸರ್ ಹಾಕಿಲ್ಲ, ಫ್ಯಾನ್ ಹಾಕೊಟ್ಟಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಲ್ರೆಡಿ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ. ಇದು ಟೇಬಲ್. ಈ ಟೇಬಲ್ ನ ಹಿಂಗ್ ಮೇಲೆ ಕೆತ್ತಿದ್ರೆ ಅಲ್ಲಿ ಲಾಕ್ ಆಗುತ್ತೆ. ಆ ತರದ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮ್, ಒಂದು ಕುಬೇರನ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಗೆ ಕಾಟ್ ನ ಯೂಸ್ ಮಾಡಿದ್ದಾರೆ. ಇನ್ನ ಈ ಸ್ಟೇರ್ ಕೇಸ್ ಗೆ ಬರ್ತೀವಲ್ಲ, ಈ ಸ್ಟೇರ್ ಕೇಸ್ ಗೆ ನೋಡಿ SS ವರ್ಕ್, ಟೀಕೋಟ್ ಫಿನಿಶಿಂಗ್ ಇರುವಂತಹ ಪಿಲ್ಲರ್ ಗಳನ್ನೆಲ್ಲ ನಮ್ಗೆ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇದು ಕೂಡ ನಾವು ನೋಡ್ಬೇಕಾಗುತ್ತೆ.
ಯಾಕಂದ್ರೆ ಖರ್ಚುಗಳು ಆ ತರ ಇರುತ್ತೆ. ಇದು 3ನೇ ಮಾಸ್ಟರ್ ಬೆಡ್ರೂಮ್ ವೀಕ್ಷಕರೇ. ಇಲ್ಲೂ ಕೂಡ ನಮಗೆ ಫ್ಯಾನ್ ಕೊಟ್ಟಿರುವಂತದ್ದು ಆಲ್ರೆಡಿ ಕಂಪ್ನಿ ಫ್ಯಾನ್ ಫಿಟ್ಟಿಂಗ್ ಆಗಿದೆ ವಿತ್ POP ವಿತ್ LED ಲೈಟ್. ಒಂದು ಕಿಂಗ್ ಸೈಜ್ ಕಾಟ್ ಕೆಳಗಡೆ ನೋಡ್ರಲ್ಲ, ಕಿಂಗ್ ಸೈಜ್ ಕಾಟ್ ಹಾಕೊಂಡು ಕೂಡ ಓಡಾಡಕ್ಕೆ ಎಷ್ಟು ಜಾಗ ಇತ್ತು ಅಷ್ಟು ಜಾಗ ಪ್ರಾವಿಷನ್ ಮಾಡಿದರೆ. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಈ ಪೋರ್ಷನ್ ಅಲ್ಲಿ ಒಂದು ಟಿವಿ ಕ್ಯಾಬಿನೆಟ್, ಮಾಮೂಲಿ ಡ್ರೆಸ್ಸಿಂಗು. ಇಲ್ಲಿ ಬಾಲ್ಕನಿ, ಈ ಏರಿಯಾ ಬಂದು ನಮಗೆ ಬಾಲ್ಕನಿ ಬರುತ್ತೆ. ಸಖತ್ತಾಗಿ ದೊಡ್ಡದಾಗಿ ಪ್ರಾವಿಷನ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ಗಳು ಚೆನ್ನಾಗಿದೆ. ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೆಂಟ್ರಲ್ ನಮಗೆ ಒಂದು ಹ್ಯಾಂಡ್ ವಾಶ್, ಈ ಪೋರ್ಷನ್ ಅಲ್ಲಿ ವಾಲ್ ಮೌಂಟೆಡ್ ಕಮೋಡ್, ಈ ಪೋರ್ಷನ್ ಅಲ್ಲಿ ಶವರ್. ಸಖತ್ತಾಗಿ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಫಿಟ್ಟಿಂಗ್ಸ್ ಹಾಕೋದ್ರೇನೆ ಚಂದ. ಎಷ್ಟು ಕ್ಲೀನ್ ಆಗಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಾನು ಈಗ ಸಿಟ್ಟಿಂಗ್ ಏರಿಯಾದಲ್ಲಿ ಇದ್ದೀನಿ. ಓಕೆ, ಫ್ಲೋರ್ಗೆ ಹಾಕಿರೋ ಟೈಲ್ಸ್ ಸಖತ್ತಾಗಿ ಒಳ್ಳೆ ಡಿಸೈನ್ ಅಲ್ಲಿ ನಮ್ಗೆ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. ಮೇಲ್ಗಡೆ ಎಲಿವೇಶನ್ ಅಲ್ಲಿ ಅಂದ್ರೆ ವೆಂಟಿಲೇಷನ್ಗೋಸ್ಕರ ಬಾಕ್ಸ್ ಬಿಟ್ಟಿದ್ರೆ, ಬಾಕ್ಸ್ ಅಲ್ಲಿ ಕೂಡ ನಮಗೆ ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ ವಿತ್ LED ಲೈಟ್ ಗಳನ್ನ ಕೊಟ್ಟಿರುವಂತದ್ದು, ವಿತ್ ಶೋ ಲೈಟ್ ಗಳಿದೆ. ಮತ್ತೆ ಉಯ್ಯಾಲೆಗೆ ಕೂಡ ನಮಗೆ ಕ್ಲಾಂಪ್ ಗಳನ್ನ ಕೊಟ್ಟಿದ್ದಾರೆ. ಕಂಬಿಲಿ ಮೋಲ್ಡ್ಗೆ ವಿತ್ ಮೋಲ್ಡ್ ಕಂಪ್ಲೀಟ್ ಆಗಿರುವಂತಹ ಕಂಬಿ. ಈ ಪೋರ್ಷನ್ ವೆಂಟಿಲೇಷನ್ಗೆ ಕಿಟ್ಕೋ. ಇಲ್ಲಿ ನಮಗೆ ಇದು ರೋಡ್ ಸೈಡ್ಗೆ ಬರುತ್ತೆ, ಸಾರಿ ಅದು ಇನ್ನರ್ ಬರುತ್ತೆ, ಮುಂದೆಗಡೆ ರೋಡ್ ಇರುವಂತದ್ದು. ಈ ಪೋರ್ಷನ್ ವಿತ್ ವೆಂಟಿಲೇಷನ್ಗೆ ಕೊಟ್ಟಿರುವಂತದ್ದು. ಸಿಟ್ಟಿಂಗ್ ಏರಿಯಾ ಚೆನ್ನಾಗಿದೆ, ಆರಾಮಾಗಿ ಗಾರ್ಡನ್ ಏರಿಯಾ, ಸಿಟ್ಟಿಂಗ್ ಏರಿಯಾ, ಪಾರ್ಟಿ ಏರಿಯಾ ಏನ್ ಬೇಕಾದ್ರೂ ನಾವು ಮಾಡ್ಕೊಬಹುದು. ಆ ತರ ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ. ಜೊತೆಗೆ ಇಲ್ಲಿ ವಾಷಿಂಗ್ ಮಿಷಿನ್ ಏರಿಯಾಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ ಬೆಟರ್ ಫ್ಯಾಕ್ಟರ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಇನ್ಲೈಟ್ ಔಟ್ಲೆಟ್ ವಿತ್ ಒಂದು ವಾಟರ್ಗೆ ಸೋರ್ಸ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ನಮ್ಮ ಮೇಲ್ಗಡೆ ಟೆರೆಸ್ಗೆ ಹೋಗುತ್ತೆ. ಇಲ್ಲೊಂದು ಲ್ಯಾಡರ್, ಅಲ್ಲೊಂದು ಯಾರೋ ಬರ್ದಿರಾ ಗೇಟ್ ಅದು ಕೂಡ ನಮ್ಗೆ ಕಂಪ್ಲೀಟ್ ಆಗೋಗಿದೆ. ಈ ತರ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. ಅಲ್ಟಿಮೇಟ್ ಆಗಿದೆ ಮನೆ, ಮಾತ್ರ ಸೂಪರ್ ಆಗಿ ಬಿಲ್ಡ್ ಆಗಿದೆ. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ಮೆಟ್ರೋ, ಕನಕಪುರ ರೋಡ್, ಡಿಮಾರ್ಟ್, KCT ಕಾಲೇಜು, ವಾಜರಳ್ಳಿ ಮೆಟ್ರೋ ಸ್ಟೇಷನ್, ಮತ್ತೆ ಇಲ್ಲಿ ದೊಡ್ಡ ಕಲ್ಸರ್ನ ಮೆಟ್ರೋ ಸ್ಟೇಷನ್, ತಲಗಟ್ಪುರ ಮೆಟ್ರೋ ಸ್ಟೇಷನ್, ಎಲ್ಲದಕ್ಕೂ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಎಕ್ಸಾಕ್ಟ್ ನಮ್ಗೆ 1.2 ಕಿಲೋಮೀಟರ್, 1 ಕಿಲೋಮೀಟರ್ ಅನ್ಕೊಳ್ಳಿ. ಆ 1 ಕಿಲೋಮೀಟರ್ ಅಲ್ಲಿ ಕನಕಪುರ ರೋಡ್ಗೆ ನಮ್ಗೆ ಹತ್ರ ಅಂತ ಹೇಳ್ಬೋದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಅಲ್ಟಿಮೇಟ್ ಆಗಿ ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. BDA ಪ್ರಾಪರ್ಟಿ ಆಗಿದೆ. ಸೌತ್ ಗೇಟ್, ಈಸ್ಟ್ ಡೋರು, 100% ವಾಸ್ತು, 90% ಲೋನ್ ಸಿಗುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ ಆಗಿರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಿ, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಿ, 100% ರಿಪ್ಲೈ ಮಾಡ್ತೀನಿ. ಜೊತೆಗೆ ನಿಮ್ಮ ಪ್ರಾಪರ್ಟಿಗಳನ್ನೇನಾದ್ರೂ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.